ಪ್ರಪಂಚದಲ್ಲಿ ಕೋಟಿ ಜನ ಸಿಗ್ತಾರೆ. ಓಕೆ, ಸೊ ಎಂತ ಮಾಡಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದೇ ಅವರ ಬಿಹೇವಿಯರ್. ಪ್ರಪಂಚದಲ್ಲಿ ಕೋಟಿ ಜನ ಸಿಗ್ತಾರೆ, ಆದರೆ ಅವ್ರ ಬಿಹೇವಿಯರ್ನ ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ರಕ್ಷಿತ್ ಅವ್ರಿಗಿರೋ ಬುದ್ಧಿ ಇಲ್ಲಿ ಸೂರಜ್ ಅವ್ರಿಗೆ ಇಲ್ಲ. ಸದ್ಯ ಬಿಗ್ ಬಾಸ್ ಲೈವಲ್ಲಿ ಏನಪ್ಪ ನಡೀತದೆ ಅಂತಂದರೆ, ಕಿಚ್ಚನ ಪಂಚಾಯಿತಿ ಆದಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಿದೆ. ಒಂದು ಲೆಟರ್ ವಿಚಾರ ಏನು ಬಂದಿತ್ತು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಕಾವ್ಯ ಅವ್ರು ಇರ್ಬೋದು, ಗಿಲ್ಲಿ ಅವರು ಇರ್ಬೋದು, ತುಂಬಾ ಸೀರಿಯಸ್ ಆಗಿ ತೊಗೊಂಡಿರೋದು ಕಾವ್ಯ ಅವರು. ಆದರೆ ಗಿಲ್ಲಿ ಅವರು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲಿ ಕಾವ್ಯ ಅವರು ಮಾತಾಡ್ತಲ್ಲ. ಆದರೆ ಸೂರಜ್ ಅವರಂತೂ ಇದ್ದಿದ್ದು ಹದಗೆಟ್ಟೋಗಿದ್ದಾರೆ ಅಂತ ಹೇಳಬೇಕು. ಯಾಕಂತಂದರೆ ಇಲ್ಲಿ ರಾಶಿಕ್ ಅವ್ರು ಎಷ್ಟೇ ಅವಾಯ್ಡ್ ಮಾಡ್ತಾಯಿದ್ರು ಕೂಡ ಪೂರ್ತಿಯಾಗಿ ಅವರು ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ರಾಶಿಕ್ ಅವ್ರು ಇಲ್ಲ ಅಂತಂದರೆ ಅವ್ರು ಇಲ್ಲ ಅನ್ನೋ ರೀತಿ ನಡ್ಕೊತಿದ್ದಾರೆ. ಅದನ್ನು ಇಲ್ಲಿ ರಕ್ಷಿತ್ ಅವ್ರ ಹತ್ರ ಬಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಸೂರಜ್ ಅವ್ರಿಗೆ ಅರ್ಥನೇ ಆಗ್ತಲ್ಲ. ರಾಶಿಕ್ ಅವ್ರು ಮಾತಾಡೋದು ಬಿಟ್ಟಿದ್ದಾರೆ ಅಂತಂದರೆ ಹೌದು, ಯಾಕಂತಂದರೆ ಪತ್ರ ಬಂದಿತ್ತಲ್ವ, ಆ ಲೆಟ್ರಲ್ಲೂ ಕೂಡ ಇತ್ತಲ್ವ ಅಂತ ಇಲ್ಲಿ ರಾಶಿಕ್ ಅವರು ಎಷ್ಟೇ ಕನ್ವಿನ್ಸ್ ಮಾಡ್ತಿದ್ರು ಕೂಡ ಇಲ್ಲ, ಇಲ್ಲಿ ನನಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ, ಇಲ್ಲಿ ನನ್ನ ಆಟಕ್ಕೆ ಏನು ಕೂಡ ತೊಂದರೆ ಆಗ್ತಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಅವ್ರ ಆಟಕ್ಕೆ ಇಲ್ಲಿ ಹೊಡೆತ ಬೀಳ್ತದೆ. ರಾಶಿಕ್ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಒಂದು ಕಂಫರ್ಟ್ ಝೋನ್ ಅಂತ ಏನಿತ್ತು ಅದರಿಂದ ಈಚೆ ಬಂದಿದ್ದಾರೆ. ಆದರೆ ತುಂಬಾ ಮುಳುಗೋಗಿರೋದು ಯಾರಪ್ಪ ಅಂತಂದರೆ ಸೂರಜ್ ಅವರು. ರಕ್ಷಿತ್ ಅವ್ರು ಎಷ್ಟು ಹೇಳ್ತಿದ್ದಾರೆ ಇಲ್ಲಿ, ಇಲ್ಲ ಅವರೊಂದು ಬಿಹೇವಿಯರ್ ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇರ್ತಾರೆ, ಅವರೊಂದು ಬಿಹೇವಿಯರು ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ನಾವಿಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಎಷ್ಟೇ ಹೇಳ್ತಿದ್ರು ಕೂಡ ಸೂರಜ್ ಅವರು ತುಂಬಾ ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ರಾಶಿಕ್ ಅವ್ರು ಮಾತಾಡಿಲ್ಲ ಅಂತಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಕಳೆದ ವಾರನೇ ಇಲ್ಲಿ ಕಿಚ್ಚ ಸುದೀಪ್ ಸಾರು ಒಂದು ಎಚ್ಚರಿಕೆಯ ಗಂಟೆ ಇರ್ಬೋದು, ಮತ್ತು ಇಲ್ಲಿ ಸ್ಟ್ರೈಟಾಗಿ ಹೇಳಿದ್ರು, ನಿಮ್ಮ ಆಟನ ನೀವು ಹಾಳು ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳಿದರು. ಆದರೆ ಅದು ಸೂರಜ್ ಅವ್ರ ತಲೆಗೆ ಹೋದಂಗೆ ಕಾಣಿಸ್ತಲ್ಲ. ಒಟ್ಟಿನಲ್ಲಿ ಇಲ್ಲಿ ರಾಶಿಕ್ ಅವ್ರ ಆಟನೂ ಹಾಳು ಮಾಡಬೇಕು, ಮತ್ತು ಇಲ್ಲಿ ಅವ್ರ ಆಟನೂ ಇಲ್ಲಿ ಅವರೇ ಹಾಳು ಮಾಡ್ಕೊತಿದ್ದಾರೆ ಅಂತ ಕಾಣಿಸುತ್ತೆ. ಅಷ್ಟು ನೀಟಾಗಿ ಹೇಳಿದ್ರು, ಏನೇ ಒಂದು ಫ್ರೆಂಡ್ಶಿಪ್ ಇರಲಿ ಏನೇ ಇರಲಿ ಮನೆಯಲ್ಲಿ ಅದು ನಿಜವಾಗ್ಲೂ ಕೂಡ ಫ್ರೆಂಡ್ಶಿಪ್ ಥರ ಕಾಣಿಸ್ತಲ್ಲ. ಅಂದರೆ ನೀವಿಬ್ಬರು ಕಂಟೆಸ್ಟೆಂಟ್ಗಳ ಥರ ಇಲ್ಲ, ಬೇರೆ ಎಲ್ಲ ರೀತಿಯಲ್ಲೂ ಇಲ್ಲಿ ಕಾಣಿಸ್ತಾ ಇದ್ದೀರಾ ಅಂತ ಡೈರೆಕ್ಟಾಗಿ ಅಷ್ಟು ಹೇಳಿದ್ರು ಕೂಡ ಸೂರಜ್ ಅವರು ಇಲ್ಲಿ ರಾಶಿಕ್ ಅವ್ರ ಹತ್ರ ಮಾತಾಡಲೇಬೇಕು ಅಂತಂದ್ಬಿಟ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಕೆಲವೊಬ್ರಿಗೆ ಎಷ್ಟೇ ಉಗಿದ್ರು ಬೈದರೂ ಕೂಡ ಅರ್ಥ ಆಗಲ್ಲ ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನೋಡೇ ಹೇಳಿರಬೇಕು. ಯಾಕಂತಂದರೆ ಇವಾಗ ಸೂರಜ್ ಅವರು ಗೇಮ್ ಬಗ್ಗೆ ಫೋಕಸ್ ಮಾಡೋದನ್ನು ಬಿಟ್ಬಿಟ್ಟು ರಾಶಿಕ್ ಅವ್ರು ಮಾತಾಡ್ತಲ್ಲ ಅಂತಂದ್ಬಿಟ್ಟು ಆ ಒಂದು ಚಿಂತೆಯಲ್ಲೇ ಮುಳುಗಿದ್ದಾರೆ. ಅದನ್ನು ಇಲ್ಲಿ ರಕ್ಷಿತ್ ಅವ್ರ ಹತ್ರ ಇಲ್ಲಿ ಹೇಳ್ತಿದ್ದಾರೆ. ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಪರವಾಗಿಲ್ಲ, ಅವರೊಂದು ಪರ್ಸೆಪ್ಷನಲ್ಲಿ ಅವರು ಕರೆಕ್ಟಾಗಿ ಇಲ್ಲಿ ಯೋಚನೆ ಮಾಡಿದ್ದಾರೆ. ಯಾಕಂತಂದರೆ ಲೆಟ್ರು ಕೂಡ ಇಲ್ಲಿ ಬಂದಿತ್ತಲ್ವ, ದಯವಿಟ್ಟು ಅವ್ರನ್ನ ಪರಿಸ್ಥಿತಿಯೂ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ರಕ್ಷಿತ್ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಸೂರಜ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾವೆಲ್ಲೂ ಕೂಡ ಇಲ್ಲಿ ಹದ್ದು ಮೀರಿಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ನೋಡಿ, ಹದ್ದು ಮೀರಿಲ್ಲ ಅಂತಂದರೆ ಇವರೇ ಇಲ್ಲಿ ಐ ಲವ್ ಯು ಅಂತ ಪ್ರಪೋಸ್ ಕೂಡ ಇಲ್ಲಿ ಮಾಡಿದ್ರು ಸೂರಜ್ ಅವರು. ಇದು ಕಿಚ್ಚನ ಪಂಚಾಯಿತಿಲೂ ಕೂಡ ವಿಟಿ ತೋರಿಸ್ಲಾ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿದ್ರು. ಅಂದರೆ ಹದ್ದು ಮೀರದೆ ಇದನ್ನು ಮಾತಾಡಿದ್ರ. ಒಟ್ಟಿನಲ್ಲಿ ಇಲ್ಲಿ ರಾಶಿಕ್ ಅವರು ಸ್ವಲ್ಪ ಮಾತಾಡ್ತಿಲ್ಲ ಸೂರಜ್ ಅವ್ರ ಹತ್ರ, ಅದಕ್ಕೆ ಇಲ್ಲಿ ಸಿಕ್ಕಾಪಡೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಸೂರಜ್ ಅವ್ರ ತಲೆಗೆ ಹೋಗ್ತಾನೆ ಇಲ್ಲ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.